ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬಂದಿರುವಂಥದ್ದು ದೆಹಲಿಯ ಕರೋಲ್ ಬಾಗ್ನಲ್ಲಿರುವಂತಹ ಬಾಲಾಜಿ ಕಾರ್ಸ್ಗೆ. ಇಲ್ಲಿ ಬಾಲಾಜಿ ಕಾರ್ಸ್ ಅಲ್ಲಿ ಹಲವು ಕಾರುಗಳು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ನಾನು ಒಂದೊಂದೇ ಕಾರುಗಳನ್ನ ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಯಾವ ಕಾರು ಯಾವ ಪ್ರೈಸ್ ಅಲ್ಲಿ ಇದೆ, ಯಾವ ಮಾಡೆಲ್ ಅಲ್ಲಿ ಇದೆ, ಎಷ್ಟು ಕಿಲೋಮೀಟರ್ ರನ್ನಿಂಗ್ ಆಗಿದೆ ಅಂತ ಹೇಳೋದನ್ನೆಲ್ಲ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಬನ್ನಿ, ಈ ಒಂದು ಬಾಲಾಜಿ ಕಾರ್ಸ್ ಅಲ್ಲಿ ಯಾವೆಲ್ಲ ಕಾರುಗಳಿವೆ, ಯಾವ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ, ಎಲ್ಲ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳೋಣ. ಇದರ ಮಾಲಕರಾದಂತಹ ಗಗನ್ ಚಾನೆಲ್ ನಮ್ಮ ಜೊತೆಗಿದ್ದಾರೆ. ಅವರಿಂದ ನಾನು ಎಲ್ಲ ಇನ್ಫಾರ್ಮೇಶನ್ ಕೇಳಿ ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ನೀವೇನಾದ್ರೂ ಈ ಕಡೆ ಬರುವಂತ ಪ್ಲಾನ್ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಆಗಿ ಬರ್ಬೋದು. ಅಥವಾ ಅಂದ್ರೆ ನನಗೆ ಇಲ್ಲಿ ಕರೆಕ್ಟ್ ಇನ್ಫಾರ್ಮೇಶನ್ ನನಗಿಲ್ಲ, ಬಟ್ ನಾನು ಇಲ್ಲಿ ಬಂದಾಗ ಒಂದೊಂದು ಡೀಲರ್ಗಳು ಯಾರು ಇರ್ತಾರೆ ಅವರ ಒಂದು ಇನ್ಫಾರ್ಮೇಶನ್ ಮಾತ್ರ ನಾನು ನಿಮ್ಗೆ ಹಂಚುವಂಥದ್ದು. ಅಂದ್ರೆ ಇದರಲ್ಲಿ ನಮ್ಗೇನೋ ಇದ್ರಲ್ಲೇನೋ ಕೆಲವರು ಹೇಳ್ತಾರೆ ನಮ್ಗೆ ಇದರಲ್ಲಿ ದುಡ್ಡು ಬರುತ್ತೆ, ಇವರಿಗೆ ನಮ್ಗೆ ದುಡ್ಡು ಬರುತ್ತೆ, ಆ ರೀತಿ ಏನಿಲ್ಲ. ನಿಮ್ಗೆ ನಿಮ್ಮದೇ ರೇಟಲ್ಲಿ ನೀವು ಮಾತನಾಡಿಸ್ಕೊಳ್ಳಿ, ನಿಮ್ಮ ರೇಟಲ್ಲಿ ನೀವು ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಗಾಡಿ ತಗೊಳ್ಳಿ ಅಂತ ಹೇಳುವಂತ ವಿಚಾರ. ಯಾಕಂದ್ರೆ ನಾನು ಈ ಹಿಂದೆ ದೆಹಲಿಯ ಕಾರುಗಳನ್ನು ಮಾಡಿದಾಗ ಹಲವು ರೀತಿಯಲ್ಲಿ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರು. ಕೆಲವರು ಬಂದು ಗಾಡಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು. ಯಾರಿಗೂ ಕೂಡ ನನ್ನಿಂದಾಗಿ ಒಂದು ಇನ್ಫಾರ್ಮೇಶನ್ ಸಿಗೋದಿದ್ರೆ ಸಿಗ್ಲಿ ಅಂತ ಹೇಳುವಂತ ವಿಷಯದಲ್ಲಿ ನಾನು ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ನನ್ನ ಪಕ್ಕದಲ್ಲಿ ಇಲ್ಲೊಂದು ನಿಸ್ಸಾನ್ ಸನ್ನಿ ಇದೆ, ಡೀಸೆಲ್ ಕಾರ್. ಅದು पेट्रोल निसान सन्नी पेट्रोल. सर प्राइस मॉडल ये 2012 मॉडल है, सिंगल ओनर कार है, पेट्रोल इंजन है और मैनुअल ट्रांसमिशन है. ओके, मैनुअल. सिंगल ओनर गाड़ी है, 76,000 किलोमीटर चली हुई है. ओके, 2012 मॉडल ना ಒಂದು ಸಿಂಗಲ್ ಓನರ್ ಕಾರ್ ಇದು. ಇದು ಪೆಟ್ರೋಲ್ ವೇರಿಯಂಟ್ ಬರುವಂತದ್ದು, 76,000 ಕಿಲೋಮೀಟರ್ ಓಡಿರುವಂತದ್ದು. ಸರ್ ಪ್ರೈಸ್ 250 आस्किंग करते हैं, फाइनल रेट इज 225. ಓಕೆ, 2,50,000 ಕೇಳ್ತಾ ಇದ್ದಾರೆ, ಬಟ್ 2,25,000ಕ್ಕೆ ನಿಮ್ಗೆ ಈ ಒಂದು ಗಾಡಿನ ಅವ್ರು ಬಿಟ್ಕೊಡ್ತಾರೆ. ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ಕಿಯಾ ಸೆಲ್ಟಸ್ ಇದೆ. ಕಿಯಾ ಸೆಲ್ಟಸ್ है 2020 मॉडल, पेट्रोल इंजन, ऑटोमेटिक सनरूफ, पुश बटन स्टार्ट, सिंगल ओनर कार, HTX ऑटो प्लस. तो इसका प्राइस है आस्किंग 11 लाख रुपीस आस्किंग करते हैं, फाइनल रेट इज 1050 ಅಂದ್ರೆ 10.5 ಲಕ್ಷ ರೂಪಾಯಿ ಕೇಳ್ತಾರೆ. 2020 ಮಾಡೆಲ್ ನ ಇದು. ನಿಮ್ಗೆ ಸನ್ ರೂಫ್ ಎಲ್ಲ ಬರುವಂತಹ ಒಂದು ಗಾಡಿ ಇದು. ಆಟೋಮೆಟಿಕ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್, ಇದು ಕೂಡ ಪೆಟ್ರೋಲ್ ವೆಹಿಕಲ್. ಇದು ನಿಮ್ಗೆ 11 ಲಕ್ಷ ಕೇಳ್ತಾ ಇದ್ದಾರೆ, 10.5 ಲಕ್ಷ ರೂಪಾಯಿ ಬಿಡ್ತಾರಂತೆ. ನಿಮ್ಗೆ ಯಾರಾದ್ರೂ ಇಷ್ಟ ಇದ್ರೆ ನಿಮ್ಗೆ ತಗೋಬಹುದು. 2020 ಮಾಡೆಲ್ ಇದು. ಇನ್ನೊಂದು ಕ್ರೇಟಾ ಇದೆ. ಕ್ರೇಟಾ ಹಲವಾರು ಹುಡುಕ್ತಾ ಇದ್ರು, ಕ್ರೇಟಾ ಗಾಡಿ ಬೇಕು ಅಂತ ಹೇಳುವಂತದನ್ನ. ಬಟ್ ಇಲ್ಲೊಂದು ಕ್ರೇಟಾ ಇದೆ ನನ್ನ ಪಕ್ಕದಲ್ಲಿ. ಈ ಕ್ರೇಟಾ ಗಾಡಿ 19 मॉडल है, 19 मॉडल सिंगल ओनर कार है और 72,000 किलोमीटर चली हुई है और फाइनल रेट इज 7 लाख. 7 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. 2019 ಮಾಡೆಲ್ ನ ಒಂದು ಕಾರ್ ಇದು. ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್. ಸಿಂಗಲ್ ಓನರ್ ಏನಾ? ಓಕೆ, ಸಿಂಗಲ್ ಓನರ್ ಕಾರ್ ಇದು. 2019 ಮಾಡೆಲ್ ಇದು. 7 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ 7 ಲ್ಯಾಕ್. ಸ್ವಲ್ಪ ಕಡಿಮೆ ಮಾಡ್ತಾರೆ ಅಂತ ಹೇಳುವಂತದನ್ನ. ಬಟ್ ನಿಮ್ಗೆ ಪ್ರೈಸ್ ಓಕೆ ಆದ್ರೆ ನೀವು ನೋಡ್ಕೊಳ್ಳಿ. ಬಟ್ ನಮ್ಮ ಊರಿಗೆ ತಗೊಂಡೋಗ್ಬೇಕಂದ್ರೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಲೇಬೇಕಾಗತ್ತೆ. 8 ಲಕ್ಷ ರೂಪಾಯಿ ಚೇಂಜ್ ಬರುತ್ತೆ 2019 ಮಾಡೆಲ್ಗೆ. ನೀವು ವರ್ತ್ ಅಂತ ಅನಿಸಿದ್ರೆ ಮಾತ್ರ ನೀವು ಬನ್ನಿ, ಇಲ್ಲಿಂದ ಗಾಡಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ವೇಸ್ಟ್ ಅಂತ ಅನ್ಸುತ್ತೆ. ಇಲ್ಲಿ ಇನ್ನೊಂದು ಫೋರ್ಡ್ ಇಕೋಸ್ಪೋರ್ಟ್ ಒಂದಿದೆ. 2016 ಮಾಡೆಲ್ ಇದು ಗಾಡಿ. टाइटेनियम प्लस पुश बटन स्टार्ट. ओके, टॉप वेरिएंट ಅಲ್ಲಿ ಬರುವಂತಹ ಒಂದು ವೆಹಿಕಲ್ ಇದು. सर 90,000 किलोमीटर चला हुआ है, सिंगल ओनर है, ब्रांड न्यू टायर्स है. इस गाड़ी का प्राइस है 3,75,000. 3,75,000. ओके, डीजल है पेट्रोल? डीजल. ओके, 2017 है ना? 2016 2016 ಮಾಡೆಲ್ ನಾವು ಒಂದು ಇಕೋಸ್ಪೋರ್ಟ್ ಇದೆ. ಟಾಪ್ ಅಂಡ್ ವೇರಿಯಂಟ್, ಟೈಟಾನಿಯಂ ವೇರಿಯಂಟ್ ಇದು. 4 ಟೈರ್ ಕೂಡ ಹೊಸದೇ ಹಾಕಿದ್ದಾರೆ. 3,75,000 ಕಿಲೋಮೀಟರ್ ಕೇಳ್ತಾ ಇದ್ದಾರೆ. ಸಿಂಗಲ್ ಓನರ್ ಏನಾ? ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ ಯಾರಾದ್ರೂ ಹುಡುಕ್ತಾ ಇದ್ರೆ ನೇರವಾಗಿ ಬರ್ಬೋದು. ಗಾಡಿ ನೋಡ್ಲಿಕ್ಕಂತೂ ಒಂಥರ ನೀಟಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಟಚ್ ಅಪ್ ಏನಿಲ್ಲ, ಸ್ಕ್ರಾಚ್ ಎಲ್ಲ ಇರುವಂತಲ್ಲ ಟಚ್ ಅಪ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೊಂದು ಬ್ರೀಜಾ ಇದೆ, UP ರಿಜಿಸ್ಟ್ರೇಷನ್ ಇರುವಂತಹ ಬ್ರೀಜಾ. ये 2018 मॉडल है, डॉक्टर ड्रिवन कार है, 70,000 विद कंपनी सर्विस रिकॉर्ड चला हुआ है. पूरा गाड़ी ओरिजिनल है, अलॉय व्हील्स कंपनी फिटेड है. सर सर्विस रिकॉर्ड है? पूरा सर्विस रिकॉर्ड है. गाड़ी का फाइनल प्राइस है 6 लाख, फाइनल रेट है 575. 2018 डॉक्टर ड्रिवन कार. ओके, सिंगल ओनर है ना? सिंगल ओनर. ओके, 2018 ಮಾಡೆಲ್ ಸಿಂಗಲ್ ಓನರ್ ಕಾರು. ಅಂದ್ರೆ ಇಲ್ಲಿ ಡಾಕ್ಟರ್ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ನೋಡಬಹುದು. ಅದು ಹಾಕಿದ್ದೋ ಏನಂತ ಗೊತ್ತಿಲ್ಲ, ಬಟ್ ಡಾಕ್ಟರ್ ಡ್ರಿವನ್ ಕಾರ್ ಅಂತಾನೆ ಹೇಳಿದ್ರು. ಸಿಂಗಲ್ ಓನರ್. 2017 ಮಾಡೆಲ್ ನ ಗಾಡಿ. ಡೀಸೆಲ್ ಇಂಜಿನ್. ನಿಮ್ಗೆ 5.75ಕ್ಕೆ ಬಿಡ್ತೇನೆ ಅಂತಾನು ಹೇಳಿದ್ದಾರೆ. ಇಲ್ಲೊಂದು ಸಿಯಾಜ್ ಇದೆ. ये सियाज है 2017 मॉडल, 2017 मॉडल.
ಅಲ್ಫಾ top model, push button start. ಪುಷ್ ಬಟನ್ ಸ್ಟಾರ್ಟ್ ಇರುವಂತಹ ಅಲ್ಫಾ ಮಾಡೆಲ್ ಇದು. ಪ್ರೈಸ್ Yeah, kilometers चली है 90,000 with company service record. 90,000. हाँ, और इसका प्राइस है 4,75,000. 4,75,000 ಕೇಳ್ತಾ ಇದ್ದಾರೆ. ಸರ್ವಿಸ್ ರೆಕಾರ್ಡ್ ಇದೆ ಅಂತಾನು ಹೇಳಿದ್ರು. ಇಲ್ಲೊಂದು ಕ್ರೇಟಾ ಇದೆ ನೋಡಿ ಇಲ್ಲಿ 2019 model. 2019 2019 model single owner. ಸಿಂಗಲ್ ಓನರ್. और 80,000 with company service record. 80,000 ಕಿಲೋಮೀಟರ್ ಓಡಿರುವಂತದ್ದು ಅಂತ ಹೇಳಿ ಸರ್ವಿಸ್ ರೆಕಾರ್ಡ್ ಇದೆ ಅಂತಾನು ಹೇಳಿದ್ರು. ಗಾಡಿ ನೋಡ್ಲಿಕ್ಕೆ ಒಂಥರ ನೀಟಾಗಿದೆ, ಗ್ರೇ ಕಲರ್ ಅಲ್ಲಿ ಇರುವಂತದ್ದು. ಇದು brand new tire. ಓಕೆ, 4 ಕೂಡ ಟೈರ್ 4 ಹೊಸದೇ ಹಾಕ್ಬಿಟ್ಟಿದ್ದಾರೆ. ಸರ್ ರನ್ನಿಂಗ್ 80,000 with company service record. ಓಕೆ. सारा सर्विस record. प्राइस ये कोशिश करेगा आपको गाड़ी मिलेगा 6,70,000. 6,70,000 2017 19 का. ಓಕೆ, ಡೀಸೆಲ್ ಏನಾ? ಡೀಸೆಲ್. ಓಕೆ, ಡೀಸೆಲ್. ಇದು ಅದನ್ನ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ವರ್ತ್ ಅಂತ ಅನಿಸ್ತು. ಯಾಕಂದ್ರೆ ಪ್ರೈಸ್ ಅಲ್ಲಿ 2019 ಮಾಡೆಲ್ ನ ಒಂದು ಗಾಡಿ ಡೀಸೆಲ್ ಕಾರು 6,75,000 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಓಕೆ, ಅದು ಕೂಡ ಸರ್ವಿಸ್ ರೆಕಾರ್ಡ್ ಇದೆ ಅಂತಾನು ಹೇಳಿದ್ರು. ಆದ ಕಾರಣ ಇದು ಓಕೆ ಅಂತ ಅನಿಸ್ತಾ ಇದೆ, ವರ್ತ್ ಅಂತ ಅನಿಸ್ತಾ ಇದೆ. 2016 मॉडल Honda Jazz. किलोमीटर चला हुआ है 62,000 किलोमीटर. ಆಟೋಮೆಟಿಕ್ ಡೀಸೆಲ್ ಪೆಟ್ರೋಲ್ ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಾ ಇದ್ರೆ 2016 ಮಾಡೆಲ್ ನ ಒಂದು ಕಾರ್ ಇದು. 2016 ಏನಾ? 16. ಪ್ರೈಸ್ ये कोशिश करेगा आपको 3,25,000 फाइनल रेट. 3,25,000 ರೂಪಾಯಿಗೆ ಫೈನಲ್ ಪ್ರೈಸ್ ಅಂತ ಹೇಳಿದ್ರು. ಬಟ್ ಇಲ್ಲಿ ಧೂಳಿದ್ದ ಕಾರಣ ನಿಮ್ಗೆ ಅದನ್ನ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಎಷ್ಟೇ ಕ್ಲೀನ್ ಮಾಡಿದ್ರು ಧೂಳು ಬರ್ತಾನೆ ಇರುತ್ತೆ. ಅಂದ್ರೆ ರೋಡ್ ಸೈಡ್ ಇರೋ ಕಾರಣ ಏನ್ ಮಾಡಕ್ಕಾಗಲ್ಲ. ಬಟ್ ನಿಮ್ಗೆ ನೋಡ್ಬೇಕಂದ್ರೆ ಗಾಡಿ ಇಂಟೀರಿಯರ್ ಎಲ್ಲ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ. ಗಾಡಿ ನೀಟಾಗಿ ಕಾಣಿಸ್ತಾ ಇದೆ, ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಬಟ್ 3,25,000 ಹೇಳಿದ್ರು. HR ರಿಜಿಸ್ಟ್ರೇಷನ್ ಗಾಡಿ ಇದು. ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ನೇರವಾಗಿ ಇಲ್ಲಿ ಬರ್ಬೋದು. ಬಾಲಾಜಿ ಕಾರ್ಸ್ ಬೈ ಸೆಲ್ ಕಾರ್ಸ್ ಅಂತ ಇದೆ ನೋಡಿ ಇಲ್ಲಿ. ಗಗನ್ ಚನ್ಯಾಲ್ ಅಂತ ಹೇಳುವಂತ ಇವರ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೀವು ನೇರವಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು. ಇದು ನೋಡಿ ಜಾಜ್ ಇದ್ದು, ನಾನು ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಸೀಟ್ ಕವರ್ ಎಲ್ಲ ನೀಟಾಗಿದೆ, ಒರಿಜಿನಲ್ ಸೀಟ್ ಕವರ್ ಅಂತ ಅನಿಸ್ತಾ ಇದೆ. ಒರಿಜಿನಲ್ ಏನಾ? ಒರಿಜಿನಲ್ ಇದೆ, ಬಟ್ ಅಷ್ಟು ನೀಟಾಗಿ ಮಾಡಿ ಇಟ್ಟಿದ್ದಾರೆ. ಇದನ್ನು ವಾಶ್ ಎಲ್ಲ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಂಟೀರಿಯರ್ ನೋಡ್ಬೇಕಾದ್ರೆ ಹೆಚ್ಚು ಓಡಿದಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಲ್ಲ, ಅದು ನೀಟ್ ನಾವು ರೆಡಿ ಮಾಡೋದು ಮತ್ತು ಅದನ್ನ ಇದು ಮಾಡೋದು ಇರುತ್ತಲ್ಲ. ಬಟ್ ಸೀಟ್ ಕವರ್ ನೋಡ್ಬೇಕಾದ್ರೆ ಅಷ್ಟೊಂದು ಜೆನ್ಯೂನ್ ಕಾಣಿಸ್ತಾ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. 3,25,000ಗೆ ವರ್ತ್ ಅಂತ ಅನಿಸ್ತಾ ಇದೆ. ಪೆಟ್ರೋಲ್ ಗಾಡಿ ಇದು. ಬಟ್ ಯಾರಾದ್ರೂ ಜಾಜ್ ಹುಡುಕೋರು ಇದ್ರೆ ಆರಾಮಾಗಿ ಗಾಡಿನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಐಟನ್ ಮಾಡೆಲ್ 12 ಪ್ರೈಸ್ ಡೀಸೆಲ್ ಪೆಟ್ರೋಲ್ 2012 मॉडल सिंगल ओनर 40,000 किलोमीटर ಸರ್ವಿಸ್ ರೆಕಾರ್ಡ್. ಇದು ಆ ಲೆಕ್ಕದಲ್ಲಿ ನನಗೆ ಇಷ್ಟ ಆಗೋಯ್ತು. ಯಾಕಂದ್ರೆ ಇದೊಂದು 2012 ಮಾಡೆಲ್ ಸರ್ವಿಸ್ ರೆಕಾರ್ಡ್ ಇದೆಯಂತ. ಇದಕ್ಕೆ ಬರೀ 40,000 ಕಿಲೋಮೀಟರ್ ಓಡಿರೋದು ಅಂತ ಹೇಳ್ತಾರೆ. ಸರ್ವಿಸ್ ರೆಕಾರ್ಡ್ ಇಲ್ಲದವರು ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕೆಲವೊಂದು ಗಾಡಿಗಳು ಸರ್ವಿಸ್ ರೆಕಾರ್ಡ್ ಇರುತ್ತೆ. ನೋಡೋಣ ಈ ಗಾಡಿ ಯಾವ ರೀತಿ ಇದೆ ಅಂತ ಹೇಳೋದನ್ನ ಇಂಟೀರಿಯರ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಂದಾಜು 2012 ಮಾಡಲ್ ಆದ್ರೂ 40,000 ಓಡಿದೆ ಅಂತ ಹೇಳಿದ್ರೆ ಸರ್ವಿಸ್ ರೆಕಾರ್ಡ್ ಇದ್ರೆ ವರ್ತ್ ಅಂತ ಅನಿಸ್ಬಹುದು. ಇದು ಇದರ ಪ್ರೈಸ್ ಕೇಳೋಣ. ಸರ್ ಪ್ರೈಸ್ इसका प्राइस है 1,95,000. 1,95,000 2012 है ना? 12 मॉडल है, 40,000 विद कंपनी सर्विस रिकॉर्ड चला है और गाड़ी ब्रांड न्यू. ಇದು ನನಗೆ ವರ್ತ್ ಅಂತ ಅನಿಸ್ತು. ಯಾಕಂದ್ರೆ ಹಳೆ ಕಾರುಗಳು ನೋಡೋರಿಗೆ 1,95,000 ಫೈನಲ್ ರೇಟ್ 40,000 ವಿತ್ ಕಂಪನಿ ಸರ್ವಿಸ್ ರಿಕಾರ್ಡ್ ಪೆಟ್ರೋಲ್ ಇಂಜಿನ್. ಓಕೆ, ಅಂದ್ರೆ ನಿಮ್ಗೆ ಅದು 40,000 ಸರ್ವಿಸ್ ರೆಕಾರ್ಡ್ ಇದ್ರೆ ಓಕೆ ಅಂತ ಅನಿಸ್ತಿದೆ. ಯಾಕಂದ್ರೆ ಗಾಡಿ ಓಡಿರೋದೇ ಇಲ್ಲ, ಕೆಲವೊಂದೆಲ್ಲ ಸರ್ವಿಸ್ ರೆಕಾರ್ಡ್ ಇರೋದಿಲ್ಲ ಆಯ್ತಾ. ಆದ ಕಾರಣ ಇದನ್ನು ಓಕೆ ಅಂತ ಅನಿಸ್ಬೋದು. ಬಟ್ ನೀವು ಚೆಕ್ ಮಾಡ್ಕೊಂಡೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಸುಮ್ಮನೆ ಅಲ್ಲಿ ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಗಾಡಿ ನಂಬರ್ ನೋಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಶೋರೂಮ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಹಿಸ್ಟ್ರಿ ಸಿಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿಂದ ಎಲ್ಲ NOC ಕೊಡ್ತಾರೆ. ಓಕೆ, ಆಲ್ ಓವರ್ ಇಂಡಿಯಾ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ NOC ಕೊಡ್ತಾರೆ. ಇದೆಲ್ಲ ಇವ್ರದ್ದೇನು ಆಕ್ಸರೀಸ್ ಶಾಪ್ ಕೂಡ ಬೇರೆನೇ ಇದೆ. ನಾನು ಸಾಧ್ಯ ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ, ಹೆಂಗೆ ಆಗುತ್ತೆ ಅಂತ ನೋಡ್ತೀನಿ. ಇಲ್ಲಾಂದ್ರೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ನೀವು ಬನ್ನಿ, ಇಲ್ಲಿ ಬಾಲಾಜಿ ಕಾರ್ಸ್ ಅಂತ ಹೇಳುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.